ಓಂ ಶಾಂತಿ. ಇಂದಿನ ದಿನಾಂಕ 16/6/2024. ಪ್ರಾರ್ಥ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ 3/3/2000 ಮಧುಬನ. ಶುಭ ಭವ ಹಾಗೂ ಪ್ರೇಮ ಭವವನ್ನು ಇಮರ್ಜ್ ಮಾಡಿ ಕ್ರೋಧ ಮಹಾಶತ್ರುವಿನ ಮೇಲೆ ವಿಜಯಿ ಆಗಿರಿ. ಇಂದು ಬಾಪ್ತಾದರವರು ತಮ್ಮ ಜನ್ಮದ ಜೊತೆಗಾರರನ್ನು ಜೊತೆಯಲ್ಲಿ ಸೇವೆಯ ಜೊತೆಗಾರರನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಇಂದು ತಮ್ಮೆಲ್ಲರಿಗೂ ಬಾಪ್ತಾದರವರು ಅಲೌಕಿಕ ಜನ್ಮ ಜೊತೆಗಾರರ ಜನ್ಮದಿನದ ಖುಷಿ ಇದೆ. ಏಕೆ ಇಂತಹ ಭಿನ್ನ ಹಾಗೂ ಅತಿ ಪ್ರಿಯ ಅಲೌಕಿಕ ಜನ್ಮ ಮತ್ತು ಯಾರದ್ದೂ ಇರಲು ಸಾಧ್ಯವಿಲ್ಲ ಎಂದೂ ಸಹ ಈ ರೀತಿ ಕೇಳಲು ಸಾಧ್ಯವಿಲ್ಲ. ತಂದೆಯ ಜನ್ಮದಿನವೂ ಅದೇ ದಿನ ಹಾಗೂ ಮಕ್ಕಳ ಜನ್ಮದಿನವೂ ಅದೇ ದಿನ. ಇದು ಭಿನ್ನ ಹಾಗೂ ಪ್ರಿಯ ಅಲೌಕಿಕ ವಜ್ರ ಸಮಾನ ಜನ್ಮ ಇಂದು ತಾವು ಆಚರಿಸುತ್ತಿದ್ದೀರಿ. ಜೊತೆಯಲ್ಲಿ ಎಲ್ಲರಿಗೂ ಈ ಭಿನ್ನ ಹಾಗೂ ಪ್ರೀತಿಯ ಸ್ಮೃತಿ ಇದೆ. ಈ ಅಲೌಕಿಕ ಜನ್ಮ ಇಷ್ಟು ವಿಚಿತ್ರವಾಗಿದೆ. ಯಾವುದು ಸ್ವಯಂ ಭಗವಂತ ತಂದೆ ಮಕ್ಕಳ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ. ಪರಮ ಆತ್ಮ ಮಕ್ಕಳ ಶ್ರೇಷ್ಠ ಆತ್ಮರ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ. ಪ್ರಪಂಚದಲ್ಲಿ ಹೆಸರಿಗಷ್ಟೇ ಹೇಳುತ್ತಾರೆ, ನಮಗೆ ಜನ್ಮ ನೀಡಿದವರು ಭಗವಂತ ಪರಮಾತ್ಮ ಆಗಿದ್ದಾರೆ, ಆದರೆ ತಿಳಿದುಕೊಂಡಿಲ್ಲ. ನೀವೆಲ್ಲರೂ ಅನುಭವದಿಂದ ಹೇಳುತ್ತೀರಿ, ನಾವು ಪರಮಾತ್ಮ ವಂಶಿಯಾಗಿದ್ದೇವೆ, ಬ್ರಹ್ಮ ವಂಶಿಯಾಗಿದ್ದೇವೆ. ಪರಮಾತ್ಮ ನಮ್ಮ ಜನ್ಮ ದಿವಸವನ್ನು ಆಚರಿಸುತ್ತಾರೆ, ನಾವು ಪರಮಾತ್ಮನ ಜನ್ಮ ದಿವಸವನ್ನು ಆಚರಿಸುತ್ತೇವೆ. ಇಂದು ಎಲ್ಲ ಕಡೆಯಿಂದ ಇಲ್ಲಿಗೆ ತಲುಪಿದ್ದೀರಿ. ಯಾವುದಕ್ಕಾಗಿ? ಶುಭಾಶಯಗಳು ಕೊಡಲು ಬಂದಿದ್ದೀರಿ ಹಾಗೂ ಶುಭಾಶಯಗಳನ್ನು ಪಡೆಯಲು ಬಂದಿದ್ದೀರಿ. ಬಾಪ್ತಾದರವರು ವಿಶೇಷವಾಗಿ ತನ್ನ ಜನ್ಮ ಜೊತೆಗಾರರಿಗೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಸೇವೆಯ ಜೊತೆಗಾರರಿಗೂ ಸಹ ಶುಭಾಶಯ ಕೊಡುತ್ತಿದ್ದಾರೆ. ಶುಭಾಶಯದ ಜೊತೆಗೆ ಪರಮ ಪ್ರೀತಿಯ ಮತ್ತು ವಜ್ರ ವೈಡೂರ್ಯಗಳ ಮೂಲಕ ಮಳೆಯನ್ನು ಹರಿಸುತ್ತಿದ್ದಾರೆ. ಪ್ರೀತಿಯ ಮುತ್ತುಗಳನ್ನು ನೋಡಿದ್ದೀರಿಲ್ಲವೇ? ಪ್ರೀತಿಯ ಮುತ್ತುಗಳನ್ನು ತಿಳಿದಿದ್ದೀರಲ್ಲವೇ? ಹೂವಿನ ಮಳೆ, ಚಿನ್ನದ ಮಳೆಯಂತೂ ಎಲ್ಲರೂ ಮಾಡುತ್ತಾರೆ, ಆದರೆ ಬಾಪ್ತಾದರವರು ನಿಮ್ಮೆಲ್ಲರ ಮೇಲೆ ಪರಮ ಪ್ರೀತಿಯ ಅಲೌಕಿಕ ಸ್ನೇಹದ ಮುತ್ತುಗಳ ಮಳೆಯನ್ನು ಹರಿಸುತ್ತಿದ್ದಾರೆ. ಒಂದರಷ್ಟಲ್ಲ, ಪದಮದಷ್ಟು ಹೃದಯದ ಶುಭಾಶಯಗಳು. ನೀವೆಲ್ಲರೂ ಸಹ ಹೃದಯದ ಶುಭಾಶಯಗಳು ಕೊಡುತ್ತಿದ್ದೀರಿ. ಅದು ಕೂಡ ಬಾಪ್ತಾದರವರ ಬಳಿ ತಲುಪುತ್ತಿದೆ. ಹಾಗಾದರೆ ಇಂದು ಆಚರಿಸುವ ಹಾಗೂ ಶುಭಾಶಯಗಳು ಕೊಡುವ ದಿನವಾಗಿದೆ. ಆಚರಿಸುವ ಸಮಯ ಏನು ಮಾಡುತ್ತೀರಿ? ವಾದ್ಯವನ್ನು ಬಾರಿಸುತ್ತೀರಿ. ಹಾಗಾದರೆ ಬಾಪ್ತಾದರವರು ಎಲ್ಲ ಮಕ್ಕಳ ಮನಸ್ಸಿನ ಖುಷಿಯ ವಾದ್ಯವೆಂದಾದರೂ ಹೇಳಿ. ಹಾಡನ್ನು ಕೇಳುತ್ತಿದ್ದಾರೆ. ಭಕ್ತ ಜನರು ಕರೆಯುತ್ತಾ ಇರುತ್ತಾರೆ ಹಾಗೂ ನೀವು ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿಬಿಡುತ್ತೀರಿ. ಸಮಾವೇಶ ಆಗುವುದು ಬರುತ್ತದೆ ಅಲ್ಲವೇ? ಈ ಸಮಾವೇಶ ಆಗುವುದೇ ಸಮಾನರನ್ನಾಗಿ ಮಾಡುತ್ತದೆ. ಬಾಪ್ತಾದರವರು ಮಕ್ಕಳನ್ನು ತನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ. ಮಕ್ಕಳು ಸಹ ದೂರವಾಗಲು ಬಯಸುವುದಿಲ್ಲ. ಆದರೆ ಕೆಲವು ಬಾರಿ ಮಾಯೆ ಆಟದಲ್ಲಿ ಸ್ವಲ್ಪ ಬದಿಗೆ ಸರಿಸಿ ಬಿಡುತ್ತೀರಿ. ಬಾಪ್ತಾದರವರು ಹೇಳುತ್ತಾರೆ, ನಾನು ನೀವು ಮಕ್ಕಳ ಆಶ್ರಯವಾಗಿದ್ದೇನೆ. ಆದರೆ ಮಕ್ಕಳು ತುಂಟತನ ಮಾಡುವವರಾಗಿರುತ್ತಾರೆ ಅಲ್ಲವೇ? ಮಾಯೆ ತುಂಟರನ್ನಾಗಿ ಮಾಡಿಬಿಡುತ್ತದೆ. ಮಕ್ಕಳು ಆ ರೀತಿ ಇಲ್ಲ, ಆದರೆ ಮಾಯೆ ಮಾಡಿಬಿಡುತ್ತದೆ, ಆಶ್ರಯದಿಂದ ದೂರ ಮಾಡಿಬಿಡುತ್ತದೆ. ಆದರೂ ಸಹ ಬಾಪ್ತಾದರವರು ಆಶ್ರಯವಾಗಿ ಸಮೀಪ ಕರೆತರುತ್ತಾರೆ. ಬಾಪ್ತಾದರವರು ಎಲ್ಲ ಮಕ್ಕಳೊಂದಿಗೆ ಕೇಳುತ್ತಾರೆ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನು ಬೇಕೋ
ವಿದೇಶಿಯರು 2 ಮಾತುಗಳನ್ನು ಬಹಳ ಇಷ್ಟಪಡುತ್ತಾರೆ. ಡಬಲ್ ಫಾರಿನರ್ಸ್ಗೆ ಇಷ್ಟವಾದ 2 ಶಬ್ದಗಳು ಯಾವುದು? ಕಂಪ್ಯಾನಿಯನ್ ಹಾಗೂ ಕಂಪನಿ, ಜೊತೆಗಾರ ಹಾಗೂ ಜೊತೆ. ಇವೆರಡು ಇಷ್ಟವಿದೆ. ಒಂದು ವೇಳೆ ಇಷ್ಟವಿದ್ದರೆ ಒಂದು ಕೈಯನ್ನು ಎತ್ತಿ. ಭಾರತದವರಿಗೆ ಇಷ್ಟವಿದೆಯೇ? ಜೊತೆಗಾರರಂತೂ ಅವಶ್ಯಕವಾಗಿದೆ ಹಾಗೂ ಜೊತೆಯೂ ಅವಶ್ಯಕವಾಗಿದೆ. ಜೊತೆ ಇಲ್ಲದೆ ಇರಲು ಸಾಧ್ಯವಿಲ್ಲ ಹಾಗೂ ಜೊತೆಗಾರ ಇರದೆ ಇರಲು ಸಾಧ್ಯವಿಲ್ಲ. ಹಾಗಾದರೆ ನಿಮ್ಮೆಲ್ಲರಿಗೂ ಏನು ಸಿಕ್ಕಿದೆ? ಜೊತೆಗಾರ ಸಿಕ್ಕಿದ್ದಾರೆಯೇ? ಹೇಳಿ. ಹೌದು, ಇಲ್ಲ, ಹೌದು. ಜೊತೆ ಸಿಕ್ಕಿದೆಯೇ? ಹೌದು. ಇಂತಹ ಕಂಪನಿ ಹಾಗೂ ಇಂತಹ ಕಂಪ್ಯಾನಿಯನ್ ಇಡೀ ಕಲ್ಪದಲ್ಲಿ ಸಿಗುತ್ತಾರೆಯೇ? ಕಲ್ಪದ ಹಿಂದೆ ಸಿಕ್ಕಿದ್ದರೆ ಇಂತಹ ಕಂಪ್ಯಾನಿಯನ್ ಯಾರು ಎಂದೂ ಸಹ ನಿಮ್ಮನ್ನು ದೂರ ಮಾಡುವುದಿಲ್ಲ. ನೀವು ಎಷ್ಟೇ ತುಂಟತನ ಮಾಡಿದರೂ ಸಹ ಮತ್ತೆ ನಿಮ್ಮ ಆಶ್ರಯ ಆಗುತ್ತಾರೆ ಹಾಗೂ ಏನೆಲ್ಲ ನಿಮ್ಮ ಹೃದಯದ ಪ್ರಾಪ್ತಿಗಳಿವೆ ಆ ಸರ್ವ ಪ್ರಾಪ್ತಿಗಳನ್ನು ಪೂರ್ತಿ ಮಾಡುತ್ತಾರೆ. ಯಾವುದಾದರೂ ಅಪ್ರಾಪ್ತಿ ಇದೆಯೇ? ಎಲ್ಲರೂ ಹೃದಯದಿಂದ ಹೇಳುತ್ತಿದ್ದೀರಾ ಅಥವಾ ಮರ್ಯಾದಾ ಪೂರ್ವಕ ಹೌದು ಎಂದು ಹೇಳುತ್ತಿದ್ದೀರಾ? ಹಾಡಂತೂ ಹಾಡುತ್ತೀರಿ. ಪಡೆಯಬೇಕಾದದ್ದನ್ನು ಪಡೆದು ಬಿಟ್ಟೆ ಅಥವಾ ಇನ್ನೂ ಪಡೆಯುವುದಿದೆಯೇ? ಪಡೆದುಕೊಂಡಿದ್ದೀರಾ? ಈಗ ಪಡೆದುಕೊಳ್ಳುವುದು ಇನ್ನೇನೂ ಇಲ್ಲವೇ? ಅಥವಾ ಸ್ವಲ್ಪ ಸ್ವಲ್ಪ ಆಸೆಗಳು ಉಳಿದುಕೊಂಡು ಬಿಟ್ಟಿದೆಯೇ? ಎಲ್ಲ ಆಸೆಗಳು ಪೂರ್ಣವಾಗಿದೆಯೇ ಅಥವಾ ಉಳಿದುಕೊಂಡಿದೆಯೇ? ಬಾಪ್ ದಾದಾರವರು ಹೇಳುತ್ತಾರೆ, ಉಳಿದುಕೊಂಡಿದೆ. ತಂದೆಯನ್ನು ಪ್ರತ್ಯಕ್ಷ ಮಾಡುವ ಆಸೆ ಉಳಿದುಕೊಂಡಿದೆ. ಇದಂತೂ ತಂದೆಯ ಆಸೆಯಾಗಿದೆ. ಎಲ್ಲ ಮಕ್ಕಳಿಗೂ ಪರಿಚಯ ಸಿಗಬೇಕು. ತಂದೆ ಬಂದರು ಹಾಗೂ ಯಾರಾದರೂ ಉಳಿದುಕೊಂಡು ಬಿಟ್ಟರೆ ಇದು ವಿಶೇಷ ಆಸೆಯಾಗಿದೆ. ಎಲ್ಲರಿಗೂ ಸ್ವಲ್ಪ ತಂದೆಯ ಬಗ್ಗೆ ಅರಿವಂತೂ ಸಿಗಲಿ. ನಮ್ಮ ಸದಾ ಕಾಲದ ತಂದೆ ಬಂದಿದ್ದಾರೆ. ಆದರೆ ಮಕ್ಕಳ ಹದ್ದಿನ ಬೇರೆ ಆಸೆಗಳು ಪೂರ್ಣವಾಗಿ ಬಿಟ್ಟಿದೆ. ಪ್ರೀತಿಯ ಆಸೆಗಳು ಪ್ರತಿಯೊಬ್ಬರೂ ಬಯಸುತ್ತಾರೆ ಸ್ಟೇಜ್ನ ಮೇಲೆ ಬರಬೇಕು. ಈ ಆಸೆ ಇದೆಯೇ? ಈಗಂತೂ ಸ್ವಯಂ ತಂದೆ ಎಲ್ಲರ ಬಳಿ ಬರುತ್ತಾರೆ. ಈ ಆಸೆಯೂ ಪೂರ್ತಿ ಆಯಿತೆ. ಸಂತುಷ್ಟ ಆತ್ಮವಾಗಿದ್ದೀರಿ. ಶುಭಾಶಯಗಳು. ಏಕೆಂದರೆ ಎಲ್ಲ ಮಕ್ಕಳು ಬುದ್ಧಿವಂತರಾಗಿದ್ದಾರೆ, ತಿಳಿಯುತ್ತಾರೆ. ಎಂತಹ ಸಮಯ ಅಂತ ಸ್ವರೂಪ ಆಗಲೇಬೇಕು. ಆದ್ದರಿಂದ ಬಾಪ್ ದಾದಾರವರು ಸಹ ಡ್ರಾಮಾದ ಬಂಧನದಲ್ಲಂತೂ ಇದ್ದಾರೆ ಅಲ್ಲವೇ? ಎಲ್ಲ ಮಕ್ಕಳು ಪ್ರತಿ ಸಮಯ ಅನುಸಾರ ಸಂತುಷ್ಟರಾಗಿದ್ದಾರೆ ಹಾಗೂ ಸದಾ ಸಂತುಷ್ಟ ಮಣಿಯಾಗಿ ಹೊಳೆಯುತ್ತಾ ಇರುತ್ತಾರೆ ಅಲ್ಲವೇ? ನೀವು ಸ್ವಯಂ ಹೇಳುತ್ತೀರಿ, ಪಡೆಯಬೇಕಾದದ್ದು ಪಡೆದಿದ್ದೇವೆ. ಇದು ಬ್ರಹ್ಮ ತಂದೆಯ ಆದಿ ಅನುಭವದ ಮಾತುಗಳಾಗಿದೆ ಎಂದ ಮೇಲೆ ಬ್ರಹ್ಮ ತಂದೆಯ ಯಾವ ಮಾತುಗಳಿವೆಯೋ ಅದೇ ಸರ್ವ ಬ್ರಾಹ್ಮಣರ ಮಾತು. ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೆ ಇದನ್ನೇ ಪುನರಾವರ್ತನೆ ಮಾಡಿಸುತ್ತಿದ್ದಾರೆ. ಸದಾ ತಂದೆಯ ಕಂಪನಿಯಲ್ಲಿ ಇರಿ. ತಂದೆ ಸರ್ವ ಸಂಬಂಧಗಳ ಅನುಭವವನ್ನು ಮಾಡಿಸಿದ್ದಾರೆ. ತಂದೆಯೇ ಸರ್ವ ಸಂಬಂಧಿ ಎಂದೂ ಸಹ ಹೇಳುತ್ತೀರಿ. ಸರ್ವ ಸಂಬಂಧಿಯಾಗಿದ್ದಾರೆ ಎಂದ ಮೇಲೆ ಎಂತಹ ಸಮಯ ಅಂತಹ ಸಂಬಂಧದಲ್ಲಿ ಕಾರ್ಯದಲ್ಲಿ ಏಕೆ ತರುವುದಿಲ್ಲ? ಹಾಗೂ ಇದೇ ಸರ್ವ ಸಂಬಂಧದ ಸಮಯ ಪ್ರತಿ ಸಮಯ ಅನುಭವ ಮಾಡುತ್ತಾ ಇರುತ್ತೀರಿ ಎಂದರೆ ಕಂಪ್ಯಾನಿಯನ್ ಸಹ ಆಗುತ್ತಾರೆ ಹಾಗೂ ಕಂಪನಿ ಸಹ ಸಿಗುತ್ತದೆ. ಬೇರೆ ಯಾವುದೇ ಜೊತೆಗಾರರ ಕಡೆಗೆ ಮನಸ್ಸು ಹಾಗೂ ಬುದ್ಧಿ ಹೋಗಲು ಸಾಧ್ಯವಿಲ್ಲ. ಬಾಪ್ ದಾದಾರವರು ಆಫರ್ ಅವಕಾಶ ಕೊಡುತ್ತಿದ್ದಾರೆ. ಯಾವಾಗ ಸರ್ವ ಸಂಬಂಧ ಆಫರ್ ಮಾಡುತ್ತಿದ್ದಾರೆ ಎಂದರೆ ಸರ್ವ ಸಂಬಂಧಗಳ ಸುಖವನ್ನು ಪಡೆದುಕೊಳ್ಳಿ, ಸಂಬಂಧವನ್ನು ಕಾರ್ಯದಲ್ಲಿ ತೊಡಗಿಸಿ. ಬಾಪ್ ದಾದಾರವರು ಯಾವಾಗ ನೋಡುತ್ತಾರೆ ಕೆಲವು ಮಕ್ಕಳು ಕೆಲವು ಸಮಯ ತಮ್ಮನ್ನು ತಾವು ಒಬ್ಬಂಟಿ ಅಥವಾ ಸ್ವಲ್ಪ ನಿರಸ ಅನುಭವ ಮಾಡುತ್ತಾರೆ. ಆಗ ಬಾಪ್ ದಾದಾರವರಿಗೆ ಅನುಕಂಪ ಬರುತ್ತದೆ. ಇಂತಹ ಶ್ರೇಷ್ಠ ಕಂಪನಿ ಇದ್ದರೂ ಕಂಪ್ಯಾನಿಯನ್ ಕೆಲಸದಲ್ಲಿ ಏಕೆ ತರುತ್ತಿಲ್ಲ? ನಂತರ ಏನು ಹೇಳುತ್ತಾರೆ?
ಕೇಳುತ್ತಾರೆ. ವೈ ವೈ ಏಕೆ ಬಾಪ್ ದಾದಾರವರು ಹೇಳಿದ್ದಾರೆ ಏಕೆ ಎಂದು ಹೇಳಬೇಡಿ. ಯಾವಾಗ ಈ ಶಬ್ದ ಬರುತ್ತದೆ, ವೈ ಎನ್ನುವುದು ನಕಾರಾತ್ಮಕವಾಗಿದೆ ಹಾಗೂ ಸಕಾರಾತ್ಮಕವಾಗಿದೆ, ಫ್ಲೈ ಹಾರುವುದು. ಏಕೆ ಎಂದು ಹೇಳಬೇಡಿ, ಹಾರುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ತಂದೆಯನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಹಾರಿ, ಆಗ ಬಹಳ ಆನಂದವಾಗುವುದು. ತಂದೆಯ ಕಂಪನಿ ಹಾಗೂ ಕಂಪ್ಯಾನಿಯನ್ ಎರಡು ರೂಪದಲ್ಲಿ ಇಡೀ ದಿನ ಕಾರ್ಯದಲ್ಲಿ ತೊಡಗಿಸಿ. ಇಂತಹ ಕಂಪ್ಯಾನಿಯನ್ ಮತ್ತೆ ಸಿಗುವರೆ ಬಾಪ್ ದಾದಾರವರು ಇಷ್ಟರವರೆಗೆ ಹೇಳುತ್ತಾರೆ. ಒಂದು ವೇಳೆ ನೀವು ಬುದ್ಧಿಯಿಂದ ಹಾಗೂ ಶರೀರದಿಂದ ಎರಡು ಪ್ರಕಾರದಿಂದ ದಣಿದು ಹೋಗುತ್ತೀರಿ ಎಂದರೂ ಸಹ ನಿಮ್ಮ ಕಂಪ್ಯಾನಿಯನ್ ನಿಮಗೆ ಎರಡು ಪ್ರಕಾರದ ಮಾಲಿಶ್ ಮಾಡಲು ತಯಾರಾಗಿದ್ದಾರೆ. ಮನೋರಂಜನೆ ಮಾಡಲು ಸಹ ಎವರ್ ರೆಡಿಯಾಗಿದ್ದಾರೆ, ಸದಾ ಸಿದ್ಧರಾಗಿದ್ದಾರೆ. ನಂತರ ಹದ್ದಿನ ಮನೋರಂಜನೆಯ ಅವಶ್ಯಕತೆಯೇ ಬರುವುದಿಲ್ಲ. ಈ ರೀತಿ ಉಪಯೋಗಿಸಲು ಬರುತ್ತದೆಯೇ? ಅಥವಾ ದೊಡ್ಡಕ್ಕಿಂತ ದೊಡ್ಡ ಬಾಬಾ ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ ಎಂದು ತಿಳಿಯುತ್ತೀರಾ? ಆದರೆ ಸರ್ವ ಸಂಬಂಧಗಳಿವೆ, ತಿಳಿಯಿತೆ. ಡಬಲ್ ವಿದೇಶಿಯರು ಒಳ್ಳೆಯದು. ಎಲ್ಲರೂ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ, ಆಚರಿಸಬೇಕಲ್ಲವೇ? ಒಳ್ಳೆಯದು. ಯಾವಾಗ ಜನ್ಮದಿನವನ್ನು ಆಚರಿಸುತ್ತೀರಿ, ಯಾರ ಜನ್ಮದಿನವಾಗಿರುತ್ತದೆ ಅವರಿಗೆ ಉಡುಗೊರೆಯನ್ನು ಕೊಡುತ್ತೀರಲ್ಲವೇ? ಅಥವಾ ಕೊಡುವುದಿಲ್ಲವೇ? ಕೊಡುತ್ತೇವೆ. ಹಾಗಾದರೆ ಇಂದು ನೀವೆಲ್ಲರೂ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ. ಹೆಸರಂತೂ ಶಿವರಾತ್ರಿ ಆಗಿದೆ, ಆದರೆ ತಂದೆಯ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲು ಬಂದಿದ್ದೀರಲ್ಲವೇ? ಹಾಗಾದರೆ ಜನ್ಮದಿನದ ಇಂದಿನ ಉಡುಗೊರೆ ಏನು ಕೊಡುತ್ತಿದ್ದೀರಿ? ಅಥವಾ ಕೇವಲ ಮೇಣದ ಬತ್ತಿಯನ್ನು ಉಳಿಸಿ ಕೇಕ್ ಕಟ್ ಮಾಡುತ್ತೀರಾ? ಹೀಗೆ ಆಚರಿಸುತ್ತೀರಾ? ಇಂದು ಯಾವ ಉಡುಗೊರೆಯನ್ನು ಕೊಟ್ಟಿದ್ದೀರಿ? ಅಥವಾ ನಾಳೆ ಕೊಡುತ್ತೀರಾ? ಬಲೆ ಚಿಕ್ಕದನ್ನೇ ಕೊಡಿ ಅಥವಾ ದೊಡ್ಡದನ್ನೇ ಕೊಡಿ, ಆದರೆ ಗಿಫ್ಟ್ ಅಂತೂ ಕೊಡಬೇಕಲ್ಲವೇ? ಹಾಗಾದರೆ ಏನು ಕೊಟ್ಟಿದ್ದೀರಿ? ಯೋಚಿಸುತ್ತಿದ್ದಾರೆ. ಒಳ್ಳೆಯದು. ಕೊಡಬೇಕೆ? ಕೊಡಲು ತಯಾರಾಗಿದ್ದೀರಾ? ಬಾಪ್ ದಾದಾರವರು ಏನನ್ನು ಹೇಳುತ್ತಾರೆ ಅದನ್ನು ಕೊಡುತ್ತೀರಾ? ಅಥವಾ ತಾವು ತಮ್ಮ ಇಚ್ಛೆಯಿಂದ ಕೊಡುತ್ತೀರಾ? ಏನು ಮಾಡುವಿರಿ? ಬಾಪ್ ದಾದಾರವರು ಏನನ್ನು ಹೇಳುತ್ತಾರೆ ಅದನ್ನು ಕೊಡುತ್ತೀರಾ? ಅಥವಾ ತಮ್ಮ ಇಚ್ಛೆಯಿಂದ ಕೊಡುತ್ತೀರಾ? ಬಾಪ್ ದಾದಾರವರು ಏನನ್ನು ಹೇಳುತ್ತಾರೆ ಅದನ್ನು ಕೊಡುತ್ತೇವೆ. ಯೋಚಿಸಿ. ಸ್ವಲ್ಪ ಸಾಹಸ ಇಡಬೇಕಾಗುತ್ತದೆ. ಸಾಹಸ ಇದೆಯೇ? ಮಧುಬನದವರಿಗೆ ಸಾಹಸ ಇದೆಯೇ? ಡಬಲ್ ವಿದೇಶಿಯರಿಗೆ ಸಾಹಸ ಇದೆಯೇ? ಕೈಯಂತೂ ಬಹಳ ಚೆನ್ನಾಗಿ ಎತ್ತುತ್ತಿದ್ದಾರೆ. ಒಳ್ಳೆಯದು. ಶಕ್ತಿಯರಲ್ಲಿ, ಪಾಂಡವರಲ್ಲಿ ಸಾಹಸ ಇದೆಯೇ? ಭಾರತದವರಲ್ಲಿ ಸಾಹಸ ಇದೆಯೇ? ಬಹಳ ಒಳ್ಳೆಯದು. ಇದೇ ತಂದೆಗೆ ಶುಭಾಶಯ ಸಿಕ್ಕಿಬಿಟ್ಟಿತು. ಚೆನ್ನಾಗಿ ಹೇಳುತ್ತೀರಿ. ಇದಂತೂ ಯೋಚಿಸಬೇಕಾಗುತ್ತದೆ ಎಂದು ಹೇಳುವುದಿಲ್ಲ ತಾನೆ? ಮಾಡುತ್ತೇನೆ, ನೋಡುತ್ತೇನೆ ಎಂದು ಭವಿಷ್ಯದ ಮೇಲೆ ಹಾಕಬಾರದು. ಒಂದು ಮಾತನ್ನು ಬಾಪ್ ದಾದಾರವರು ಬಹಳಷ್ಟು ನೋಡಿದರು. ಕಡಿಮೆ ಜನರಲ್ಲಿ ಅಲ್ಲ, ಬಹಳಷ್ಟು. ಏನನ್ನು ನೋಡಿದರು? ಯಾವಾಗ ಯಾವುದೇ ಪರಿಸ್ಥಿತಿ ಸಮ್ಮುಖದಲ್ಲಿ ಬರುತ್ತದೆ, ಆಗ ಬಹಳಷ್ಟರಲ್ಲಿ 1, 2, 3 ನಂಬರಿನಲ್ಲಿ ಕ್ರೋಧದ ಅಂಶ ಬಯಸದೇ ಇದ್ದರೂ ಸಹ ಬಂದು ಬಿಡುತ್ತದೆ. ಕೆಲವರಲ್ಲಿ ಮಹಾನ್ ಕ್ರೋಧ ರೂಪದಲ್ಲಿ ಇರುತ್ತದೆ, ಕೆಲವರಲ್ಲಿ ಆವೇಶದ ರೂಪದಲ್ಲಿ ಇರುತ್ತದೆ, ಕೆಲವರಲ್ಲಿ 3ನೇ ನಂಬರ್ ಸಿಟ್ಟಾಗುವ ರೂಪದಲ್ಲಿ ಇರುತ್ತದೆ. ಸಿಟ್ಟಾಗುವುದನ್ನು ತಿಳಿದಿದ್ದೀರಾ? ಅದು ಸಹ ಕ್ರೋಧದ ಅಂಶವೇ ಆಗಿದೆ, ಹಗುರವಾಗಿದೆ. 3ನೇ ನಂಬರ್ ಆಗಿರುವ ಕಾರಣ ಮೊದಲನೆಯದು ಜೋರಾಗಿದೆ, ಎರಡನೆಯದು ಅದಕ್ಕಿಂತ ಸ್ವಲ್ಪ ಕಡಿಮೆ. ಭಾಷೆಯಂತೂ ಇತ್ತೀಚೆಗೆ ಎಲ್ಲರದ್ದು ರಾಯಲ್ ಆಗಿಬಿಟ್ಟಿದೆ. ಹಾಗಾದರೆ ರಾಯಲ್ ರೂಪದಲ್ಲಿ ಏನು ಹೇಳುತ್ತಾರೆ? ಮಾತೇ ಈ ರೀತಿ ಇತ್ತು. ಆವೇಶವಂತೂ ಬಂದೇ ಬರುತ್ತದೆ. ಹಾಗಾದರೆ ಬಾಪ್ ದಾದಾರವರು ಇಂದು ಎಲ್ಲರಿಂದ ಈ ಉಡುಗೊರೆಯನ್ನು ಪಡೆಯಲು ಬಯಸುತ್ತಾರೆ. ಕ್ರೋಧವನ್ನಂತೂ ಬಿಡಿ, ಆದರೆ ಕ್ರೋಧದ ಅಂಶ ಮಾತ್ರವೂ ಸಹ ಇರಬಾರದು. ಏಕೆ? ಕ್ರೋಧ
ಕ್ರೋಧದಲ್ಲಿ ಬಂದು ಡಿಸ್ಸರ್ವಿಸ್ ಮಾಡಿಬಿಡುತ್ತಾರೆ. ಏಕೆಂದರೆ ಕ್ರೋಧ ನಡೆಯುವುದು ಇಬ್ಬರ ಮಧ್ಯದಲ್ಲಿ, ಒಬ್ಬರೇ ಇರುವಾಗ ಬರುವುದಿಲ್ಲ, ಇಬ್ಬರ ಮಧ್ಯದಲ್ಲಿ ಬರುತ್ತದೆ ಎಂದರೆ ಕಾಣಿಸುತ್ತದೆ. ಬಲೆ ಮನಸ್ಸಿನಲ್ಲಿ ಯಾರ ಪ್ರತಿಯಾದರೂ ತಿರಸ್ಕಾರದ ಭಾವದ ಅಂಶವೂ ಸಹ ಇರುತ್ತದೆ ಎಂದರೆ ಮನಸ್ಸಿನಲ್ಲಿಯೂ ಆ ಆತ್ಮದ ಪ್ರತಿ ಆವೇಶ ಅವಶ್ಯವಾಗಿ ಬರುತ್ತದೆ. ಬಾಪ್ದಾದಾರವರು ಈ ಡಿಸ್ಸರ್ವಿಸ್ನ ಕಾರಣ ಇಷ್ಟವಾಗುವುದಿಲ್ಲ. ಕ್ರೋಧದ ಭಾವ ಅಂಶ ಮಾತ್ರವೂ ಉತ್ಪನ್ನವಾಗದಿರಲಿ. ಯಾವ ರೀತಿ ಬ್ರಹ್ಮಚರ್ಯದ ಮೇಲೆ ಗಮನ ಕೊಡುತ್ತೀರಿ, ಇದೇ ರೀತಿ ಕಾಮ ಮಹಾಶತ್ರು, ಕ್ರೋಧ ಮಹಾಶತ್ರು ಎಂದು ಗಾಯನವಿದೆ. ಶುಭ ಭಾವ, ಪ್ರೇಮ ಭಾವ ಅದು ಇಮರ್ಜ್ ಆಗುವುದಿಲ್ಲ. ನಂತರ ಮೂಡ್ ಆಫ್ ಬೇಜಾರು ಮಾಡಿಬಿಡುತ್ತಾರೆ. ಆ ಆತ್ಮನಿಂದ ಬದಿಗೆ ಸರಿದು ಬಿಡುತ್ತಾರೆ. ಎದುರಿಗೆ ಬರುವುದಿಲ್ಲ, ಮಾತನಾಡುವುದಿಲ್ಲ, ಅವರ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ, ಮುಂದುವರಿಯಲು ಬಿಡುವುದಿಲ್ಲ. ಇದೆಲ್ಲವೂ ಹೊರಗಿನವರಿಗೂ ತಿಳಿಯುತ್ತದೆ. ನಂತರ ಹೇಳಿಬಿಡುತ್ತಾರೆ, ಇಂದು ಇವರ ಆರೋಗ್ಯ ಸರಿ ಇಲ್ಲ, ಬೇರೆ ಏನೂ ಇಲ್ಲ. ಹಾಗಾದರೆ ಜನ್ಮದಿನದಂದು ಈ ಉಡುಗೊರೆಯನ್ನು ಕೊಡಲು ಸಾಧ್ಯವೇ? ಯಾರು ಪ್ರಯತ್ನ ಪಡುತ್ತೇವೆ ಎಂದು ತಿಳಿಯುತ್ತಾರೆ ಅವರು ಕೈ ಎತ್ತಿ. ಉಡುಗೊರೆ ಕೊಡುವುದಕ್ಕಾಗಿ ಯೋಚಿಸುವಿರಿ, ಪ್ರಯತ್ನ ಪಡುವಿರಿ, ಅವರು ಕೈ ಎತ್ತಿ. ಸತ್ಯ ಹೃದಯದ ಮೇಲೆ ಸಾಹೇಬರು ಒಪ್ಪಿಕೊಳ್ಳುತ್ತಾರೆ. ಕೆಲವು ಸಹೋದರ ಸಹೋದರಿಯರು ನಿಂತುಕೊಂಡರು, ನಿಧಾನವಾಗಿ ನಿಂತುಕೊಳ್ಳುತ್ತಿದ್ದಾರೆ. ಸತ್ಯ ಹೇಳಿದ್ದಕ್ಕಾಗಿ ಶುಭಾಶಯಗಳು. ಒಳ್ಳೆಯದು, ಯಾರು ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿರುವಿರಿ. ಸರಿ, ಬಲೆ ಪ್ರಯತ್ನ ಪಡಿ. ಆದರೆ ಪ್ರಯತ್ನಕ್ಕಾಗಿ ಎಷ್ಟು ಸಮಯ ಬೇಕೋ? 1 ತಿಂಗಳು ಬೇಕೆ? 6 ತಿಂಗಳು ಬೇಕೆ? ಎಷ್ಟು ಬೇಕು? ಬಿಡುತ್ತೀರಾ ಅಥವಾ ಬಿಡುವ ಲಕ್ಷ್ಯವೇ ಇಲ್ಲವೇ? ಯಾರು ಪ್ರಯತ್ನ ಪಡುತ್ತೇವೆ ಎಂದು ಹೇಳಿರುವಿರಿ ಅವರು ಮತ್ತೆ ಎದ್ದೇಳಿ. ಯಾರು ತಿಳಿಯುತ್ತೀರಿ ನಾವು 2-3 ತಿಂಗಳಿನಲ್ಲಿ ಪ್ರಯತ್ನ ಪಟ್ಟು ಬಿಡುತ್ತೇವೆ ಅವರು ಕುಳಿತುಕೊಳ್ಳಿ. ಹಾಗೂ ಯಾರು ತಿಳಿಯುತ್ತೀರಿ 6 ತಿಂಗಳು ಬೇಕು, ಒಂದು ವೇಳೆ 6 ತಿಂಗಳು ಪೂರ್ತಿಯಾಗಿ ಬೇಕಾದರೂ ಸಹ ಕಡಿಮೆ ಮಾಡಿ. ಈ ಮಾತನ್ನು ಬಿಡಬೇಡಿ, ಏಕೆಂದರೆ ಇದು ಬಹಳ ಅವಶ್ಯಕವಾಗಿದೆ. ಈ ಡಿಸ್ಸರ್ವಿಸ್ ಕಾಣಿಸುತ್ತದೆ, ಮುಖದಿಂದ ಹೇಳಬೇಡಿ, ಚೆಹರೆ ಹೇಳುತ್ತದೆ. ಆದ್ದರಿಂದ ಯಾರೆಲ್ಲ ಸಾಹಸವನ್ನು ಇಟ್ಟುಕೊಂಡಿದ್ದೀರಿ ಅವರೆಲ್ಲರ ಮೇಲೆ ಬಾಪ್ದಾದಾರವರು ಜ್ಞಾನ, ಪ್ರೇಮ, ಸುಖ, ಶಾಂತಿಯ ಮುತ್ತುಗಳ ಮಳೆಯನ್ನು ಸುರಿಸುತ್ತಿದ್ದಾರೆ. ಒಳ್ಳೆಯದು. ಬಾಪ್ದಾದಾರವರು ರಿಟರ್ನ್ ಉಡುಗೊರೆಯಲ್ಲಿ ಎಲ್ಲರಿಗೂ ಈ ವಿಶೇಷ ವರದಾನವನ್ನು ಕೊಡುತ್ತಿದ್ದಾರೆ. ಯಾವಾಗಲೂ ತಪ್ಪಾಗಿಯೂ ಬಯಸದೇ ಇದ್ದರೂ ಎಂದಾದರೂ ಕ್ರೋಧ ಬಂದು ಬಿಡುತ್ತದೆ ಎಂದರೆ ಕೇವಲ ಹೃದಯದಿಂದ ಮಧುರ ಬಾಬಾ ಶಬ್ದವನ್ನು ಹೇಳಿರಿ. ಆಗ ಬಾಬಾರವರ ಎಕ್ಸ್ಟ್ರಾ ಹೆಚ್ಚು ಸಹಯೋಗ ಸಾಹಸದವರಿಗೆ ಅವಶ್ಯವಾಗಿ ಸಿಗುತ್ತಾ ಇರುತ್ತದೆ. ಮಧುರ ಬಾಬಾ ಎಂದು ಹೇಳಿ, ಕೇವಲ ಬಾಬಾ ಎಂದು ಹೇಳಬೇಡಿ. ಮಧುರ ಬಾಬಾ, ಆಗ ಸಹಯೋಗ ಸಿಗುವುದು, ಅವಶ್ಯವಾಗಿ ಸಿಗುವುದು. ಏಕೆಂದರೆ ಲಕ್ಷ್ಯವನ್ನು ಇಟ್ಟುಕೊಂಡಿದ್ದೀರಿ ಅಲ್ಲವೇ? ಎಂದ ಮೇಲೆ ಲಕ್ಷ್ಯದಿಂದ ಲಕ್ಷಣ ಬರಲೇಬೇಕು. ಮಧುಬನದವರು ಕೈ ಎತ್ತಿ. ಒಳ್ಳೆಯದು, ಮಾಡಲೇಬೇಕು. ಹೌದು, ಶುಭಾಶಯಗಳು, ಬಹಳ ಒಳ್ಳೆಯದು. ಇಂದು ವಿಶೇಷವಾಗಿ ಮಧುಬನದವರಿಗೆ ಟೋಲಿ ಕೊಡುತ್ತೇವೆ. ಬಹಳ ಪರಿಶ್ರಮ ಪಡುತ್ತಾರೆ. ಕ್ರೋಧಕ್ಕಾಗಿ ಕೊಡುವುದಿಲ್ಲ, ಪರಿಶ್ರಮಕ್ಕಾಗಿ ಕೊಡುತ್ತೇವೆ. ಎಲ್ಲರೂ ತಿಳಿಯುತ್ತಾರೆ, ಕೈ ಎತ್ತಿದ್ದೇವೆ, ಆದ್ದರಿಂದ ಟೋಲಿ ಕೊಡುತ್ತಾರೆ. ಬಹಳ ಚೆನ್ನಾಗಿ ಪರಿಶ್ರಮ ಪಡುತ್ತೀರಿ. ಎಲ್ಲರನ್ನೂ ಸೇವೆಯಿಂದ ಸಂತುಷ್ಟರನ್ನಾಗಿ ಮಾಡುವುದು ಇದಂತೂ ಮಧುಬನದ ಉದಾಹರಣೆಯಾಗಿದೆ. ಆದ್ದರಿಂದ ಇಂದು ಬಾಯಿ ಸಿಹಿ ಮಾಡಿಸುತ್ತೇವೆ. ನೀವೆಲ್ಲರೂ ಇವರ ಮಧುರ ಮುಖವನ್ನು ನೋಡಿ ಮಧುರ ಮುಖವನ್ನಾಗಿ ಮಾಡಿಕೊಳ್ಳಿ. ಖುಷಿಯಾಗುತ್ತದೆ ಅಲ್ಲವೇ? ಇದು ಸಹ ಬ್ರಾಹ್ಮಣ ಪರಿವಾರದ ಒಂದು ಕಲ್ಚರ್ ಆಗಿದೆ.
ಇತ್ತೀಚೆಗೆ ನೀವೆಲ್ಲರೂ ಕಲ್ಚರ್ ಆಫ್ ಪೀಸ್ನ ಕಾರ್ಯಕ್ರಮ ಮಾಡುತ್ತಿದ್ದೀರಲ್ಲವೇ ಎಂದ ಮೇಲೆ ಇದು ಸಹ ಫಸ್ಟ್ ನಂಬರ್ನ ಕಲ್ಚರ್ ಆಗಿದೆ. ಬ್ರಾಹ್ಮಣ ಕುಲದ ಸಭ್ಯತೆ ಬಾಪ್ ದಾದಾರವರು ನೋಡಿದ್ದಾರೆ. ಯಾವಾಗ ದಾದಿ ಉಡುಗೊರೆಯನ್ನು ಕೊಡುತ್ತಾರೆ, ಅದರಲ್ಲಿ ಒಂದು ಬೋರಿಯ ಅದೃಷ್ಟ ತಟ್ಟೆ ಇರುತ್ತದೆ. ಅದರಲ್ಲಿ ಬರೆದಿರುತ್ತದೆ, ಕಡಿಮೆ ಮಾತನಾಡಿ, ನಿಧಾನವಾಗಿ ಮಾತನಾಡಿ, ಮಧುರವಾಗಿ ಮಾತನಾಡಿ. ಹಾಗಾದರೆ ಇಂದು ಬಾಪ್ ದಾದಾರವರು ಈ ಉಡುಗೊರೆಯನ್ನು ಕೊಡುತ್ತಿದ್ದಾರೆ. ಬೋರಿಯ ತಟ್ಟೆಯನ್ನು ಕೊಡುವುದಿಲ್ಲ, ವರದಾನದಲ್ಲಿ ಈ ಶಬ್ದವನ್ನು ಕೊಡುತ್ತಿದ್ದಾರೆ. ಪ್ರತಿಯೊಂದು ಬ್ರಾಹ್ಮಣರ ಚೆಹರೆ ಹಾಗೂ ಚಲನೆಯಲ್ಲಿ ಬ್ರಾಹ್ಮಣರ ಕಲ್ಚರ್ ಪ್ರತ್ಯಕ್ಷವಾಗಲಿ. ಕಾರ್ಯಕ್ರಮದಲ್ಲಂತೂ ಮಾಡುತ್ತೀರಿ, ಭಾಷಣವನ್ನು ಮಾಡುತ್ತೀರಿ, ಆದರೆ ಮೊದಲು ಸ್ವಯಂನಲ್ಲಿ ಈ ಸಭ್ಯತೆಯ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ಬ್ರಾಹ್ಮಣ ಮುಗುಳ್ನಗುತ್ತಾ ಪ್ರತಿಯೊಬ್ಬರ ಜೊತೆಯೂ ಸಂಪರ್ಕದಲ್ಲಿ ಬರಲಿ. ಕೆಲವರ ಜೊತೆ ಒಂದು ರೀತಿ, ಇನ್ನೊಬ್ಬರೊಂದಿಗೆ ಇನ್ನೊಂದು ರೀತಿ ಅಲ್ಲ. ಅನ್ಯರನ್ನು ನೋಡಿ ತಮ್ಮ ಕಲ್ಚರ್ ಬಿಡಬೇಡಿ. ಕಳೆದು ಹೋದ ಮಾತನ್ನು ಮರೆತು ಹೋಗಿ ಹೊಸ ಸಂಸ್ಕಾರ ಸಭ್ಯತೆಯನ್ನು ಜೀವನದಲ್ಲಿ ತೋರಿಸಿ. ಈಗ ತೋರಿಸಬೇಕು. ಸರಿಯೇ? ಎಲ್ಲರೂ ಸರಿ ಎಂದು ಹೇಳಿದರು. ಬಹಳ ಒಳ್ಳೆಯದು. ಡಬಲ್ ವಿದೇಶಿಯರು ಬಹಳಷ್ಟು ಮಕ್ಕಳು ಸರಿ ಎಂದು ಹೇಳುವುದರಲ್ಲಿ ಬಹಳ ಚೆನ್ನಾಗಿದ್ದಾರೆ. ಒಳ್ಳೆಯದು. ಭಾರತವಾಸಿಯರದಂತೂ ಒಂದು ಸೌಜನ್ಯವಾಗಿದೆ. ಸರಿ ಎಂದು ಹೇಳುವುದು. ಕೇವಲ ಮಾಯೆಗೆ ಇಲ್ಲ ಎಂದು ಹೇಳಿ, ಬಾಕಿ ಎಲ್ಲ ಆತ್ಮರಿಗೂ ಸರಿ ಎಂದು ಹೇಳಿ. ಮಾಯೆಗೆ ಇಲ್ಲ ಇಲ್ಲ ಎಂದು ಹೇಳಿ. ಒಳ್ಳೆಯದು. ಎಲ್ಲರೂ ಜನ್ಮ ದಿವಸವನ್ನು ಆಚರಿಸಿದ್ದೀರಾ? ಆಚರಿಸಿದರು. ಉಡುಗೊರೆಯನ್ನು ಕೊಟ್ಟಿದ್ದೀರಿ, ಉಡುಗೊರೆಯನ್ನು ಪಡೆದಿದ್ದೀರಿ. ಒಳ್ಳೆಯದು. ನಿಮ್ಮ ಜೊತೆಗೆ ಅನ್ಯ ಬೇರೆ ಬೇರೆ ಸ್ಥಾನಗಳಲ್ಲಿ ಸಭೆಗಳು ಸೇರಿವೆ. ಕೆಲವು ಚಿಕ್ಕ ಸಭೆಗಳು, ಕೆಲವು ದೊಡ್ಡ ಸಭೆಗಳು. ಎಲ್ಲರೂ ಕೇಳಿಸಿಕೊಳ್ಳುತ್ತಿದ್ದಾರೆ, ನೋಡುತ್ತಿದ್ದಾರೆ. ಅವರಿಗೂ ಸಹ ಬಾಪ್ ದಾದಾರವರು ಇದನ್ನೇ ಹೇಳುತ್ತಾರೆ. ಇಂದಿನ ದಿನದ ನೀವೆಲ್ಲರೂ ಸಹ ಉಡುಗೊರೆಯನ್ನು ಕೊಟ್ಟಿದ್ದೀರೇ ಅಥವಾ ಇಲ್ಲವೇ? ಎಲ್ಲರೂ ಹೇಳುತ್ತಿದ್ದಾರೆ, ಹೌದು ಬಾಬಾ. ಒಳ್ಳೆಯದು. ದೂರ ಕುಳಿತಿದ್ದರೂ ಸಹ ಸನ್ಮುಖದಲ್ಲಿಯೇ ಕೇಳಿಸಿಕೊಳ್ಳುತ್ತಿದ್ದಾರೆ. ಏಕೆಂದರೆ ವಿಜ್ಞಾನದವರು ಇಷ್ಟು ಪರಿಶ್ರಮ ಪಡುತ್ತಾರೆ. ಪರಿಶ್ರಮವಂತೂ ಬಹಳ ಪಡುತ್ತಾರೆ ಅಲ್ಲವೇ? ಎಲ್ಲರಿಗಿಂತ ಹೆಚ್ಚು ಲಾಭ ಬ್ರಾಹ್ಮಣರಿಗೆ ಆಗಬೇಕಾಗಿದೆ ಅಲ್ಲವೇ? ಆದ್ದರಿಂದ ಯಾವಾಗ ಸಂಗಮ ಯುಗ ಆರಂಭವಾಗಿದೆ, ಆಗಿನಿಂದ ಈ ವಿಜ್ಞಾನದ ಸಾಧನೆಗಳು ಸಹ ವೃದ್ಧಿಯಾಗುತ್ತಾ ಇದೆ. ಸತ್ಯಯುಗದಲ್ಲಂತೂ ನಿಮ್ಮ ದೇವತೆಯ ರೂಪದಲ್ಲಿ ಈ ವಿಜ್ಞಾನ ಸೇವೆ ಮಾಡುವುದು. ಆದರೆ ಸಂಗಮ ಯುಗದಲ್ಲಿಯೂ ಸಹ ವಿಜ್ಞಾನದ ಸಾಧನವು ನೀವು ಬ್ರಾಹ್ಮಣರಿಗೆ ಸಿಗುತ್ತಿದೆ. ಹಾಗೂ ಸೇವೆಯಲ್ಲಿಯೂ ಪ್ರತ್ಯಕ್ಷತೆ ಮಾಡುವುದರಲ್ಲಿಯೂ ಸಹ ಈ ವಿಜ್ಞಾನದ ಸಾಧನ ಬಹಳ ವಿಶಾಲ ರೂಪದಲ್ಲಿ ಸಹಯೋಗಿ ಆಗುವುದು. ಆದ್ದರಿಂದ ವಿಜ್ಞಾನದ ನಿಮಿತ್ತ ಆಗುವಂತಹ ಮಕ್ಕಳಿಗೂ ಸಹ ಬಾಪ್ ದಾದಾರವರು ಪರಿಶ್ರಮದ ಶುಭಾಶಯಗಳು ಕೊಡುತ್ತಾರೆ. ಬಾಕಿ ಬಾಪ್ ದಾದಾರವರು ನೋಡಿದರು. ಮಧುಬನದಲ್ಲೂ ಸಹ ದೇಶ ವಿದೇಶದಿಂದ ಬಹಳ ಶೋಭನಿಕ ಕಾರ್ಡ್, ಪತ್ರ ಹಾಗೂ ಕೆಲವರ ಮುಖಾಂತರ ನೆನಪು ಪ್ರೀತಿಯ ಮೆಸೇಜ್ ಸಂದೇಶ ಕಳುಹಿಸಿದ್ದಾರೆ. ಬಾಪ್ ದಾದಾರವರು ಸಹ ವಿಶೇಷ ನೆನಪು ಪ್ರೀತಿ ಹಾಗೂ ಜನ್ಮ ದಿವಸದ ಪದಮದಷ್ಟು ಶುಭಾಶಯ ಕೊಡುತ್ತಿದ್ದಾರೆ. ಎಲ್ಲ ಮಕ್ಕಳು ಬಾಪ್ ದಾದಾರವರ ನಯನಗಳ ಸನ್ಮುಖದಲ್ಲಿ ಬರುತ್ತಿದ್ದಾರೆ. ನೀವಂತೂ ಕೇವಲ ಕಾರ್ಡ್ ನೋಡಿದ್ದೀರಿ, ಆದರೆ ಬಾಪ್ ದಾದಾರವರು ಮಕ್ಕಳನ್ನೂ ಸಹ ನಯನಗಳಿಂದ ನೋಡುತ್ತಿದ್ದಾರೆ. ಬಹಳ ಸ್ನೇಹದಿಂದ ಕಳುಹಿಸುತ್ತಾರೆ ಹಾಗೂ ಅದೇ ಸ್ನೇಹದಿಂದ ಬಾಪ್ ದಾದಾರವರು ಸ್ವೀಕಾರ ಮಾಡಿದ್ದಾರೆ. ಕೆಲವರು ತಮ್ಮ ಸ್ಥಿತಿಯನ್ನೂ ಸಹ ಬರೆದಿದ್ದಾರೆ ಎಂದ ಮೇಲೆ ಬಾಪ್ ದಾದಾರವರು ಹೇಳುತ್ತಾರೆ, ಆರಿ ಹಾಗೂ ಆರಿಸಿ. ಆರುವುದರಿಂದ ಎಲ್ಲ ಮಾತುಗಳು ಕೆಳಗೆ ಉಳಿದುಕೊಂಡು ಬಿಡುತ್ತದೆ ಹಾಗೂ ತಾವು ಸದಾ ಶ್ರೇಷ್ಠಾತಿ ಶ್ರೇಷ್ಠ
ತಂದೆಯ ಜೊತೆ ಮೇಲೆ ಇರುವಿರಿ. ಸೆಕೆಂಡಿನಲ್ಲಿ ಸ್ಟಾಪ್ ನಿಲ್ಲಿಸಿ ಹಾಗೂ ಶಕ್ತಿಗಳ ಗುಣಗಳ ಸ್ಟಾಕ್ ಜಮಾ ಇಮರ್ಜ್ ಮಾಡಿ. ಒಳ್ಳೆಯದು. 4 ಕಡೆಯ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರಿಗೆ ಸದಾ ತಂದೆಯ ಕಂಪನಿಯಲ್ಲಿ ಇರುವಂತಹ, ತಂದೆಯನ್ನು ಕಂಪ್ಯಾನಿಯನ್ ಮಾಡಿಕೊಳ್ಳುವಂತಹ ಸ್ನೇಹಿ ಆತ್ಮರಿಗೆ ಸದಾ ತಂದೆಯ ಗುಣಗಳ ಸಾಗರದಲ್ಲಿ ಸಮಾವೇಶ ಆಗುವಂತಹ ಸಮಾನ ಬಾಪ್ದಾದರವರ ಶ್ರೇಷ್ಠ ಆತ್ಮರಿಗೆ ಸದಾ ಸೆಕೆಂಡ್ನಲ್ಲಿ ಬಿಂದಿ ಇಡುವಂತಹ ಮಾಸ್ಟರ್ ಸಿಂಧು ಸ್ವರೂಪ ಆತ್ಮರಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಬಹಳ ಬಹಳ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಪ್ದಾದರವರು ಪ್ರತಿ ಸಮಯ ಪ್ರತಿ ಮಗುವಿಗೆ ನಮಸ್ತೆ ಮಾಡುತ್ತಾರೆ. ಇಂದು ಸಹ ನಮಸ್ತೆ. ವರದಾನ: ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ವೃತ್ತಿಯ ಮೂಲಕ ಸರ್ವ ಪ್ರಾಪ್ತಿಗಳನ್ನು ಮಾಡಿಸುವ ದುಃಖಹರ್ತ ಸುಖಕರ್ತ ಭವ. ವಿಜ್ಞಾನದ ಔಷಧಿಯಲ್ಲಿ ಅಲ್ಪ ಕಾಲದ ಶಕ್ತಿ ಇದೆ, ಅದು ದುಃಖ ನೋವನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಆದರೆ ಪವಿತ್ರತೆಯ ಶಕ್ತಿ ಅರ್ಥಾತ್ ಶಾಂತಿಯ ಶಕ್ತಿಯಲ್ಲಂತೂ ಆಶೀರ್ವಾದ ಶಕ್ತಿಯಾಗಿದೆ. ಈ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ಹಾಗೂ ವೃತ್ತಿಯು ಸದಾಕಾಲದ ಪ್ರಾಪ್ತಿ ಮಾಡಿಸುವಂತದ್ದಾಗಿದೆ. ಆದ್ದರಿಂದ ತಮ್ಮ ಜಡಚಿತ್ರಗಳ ಮುಂದೆ ಓ ದಯಾಳು, ದಯೆ ತೋರಿಸು ಎಂದು ಹೇಳುತ್ತಾ ದಯೆ ಅಥವಾ ಆಶೀರ್ವಾದವನ್ನು ಬೇಡುತ್ತಾರೆ. ಹಾಗಾದರೆ ಯಾವಾಗ ಚೈತನ್ಯದಲ್ಲಿ ಹೀಗೆ ಮಾಸ್ಟರ್ ದುಃಖಹರ್ತ ಸುಖಕರ್ತನಾಗಿದ್ದು ದಯೆ ತೋರಿಸಿದ್ದೀರಿ, ಆದ್ದರಿಂದಲೇ ಭಕ್ತಿಯಲ್ಲಿ ಪೂಜೆಯಾಗುತ್ತದೆ. ಸ್ಲೋಗನ್: ಸಮಯದ ಸಮೀಪತೆಯ ಅನುಸಾರ ಸತ್ಯ ತಪಸ್ಸು ಅಥವಾ ಸಾಧನೆ ಇರುವುದೇ ಬೇಹದ್ದಿನ ವೈರಾಗ್ಯ. ಸೂಚನೆ: ಇಂದು ತಿಂಗಳಿನ 3ನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ. ಎಲ್ಲರೂ ಸಂಘಟನೆಯಲ್ಲಿ ಸಂಜೆ 6:30 ರಿಂದ 7:30 ಗಂಟೆಯವರೆಗೆ ವಿಶೇಷ ತಮ್ಮ ಮಾಸ್ಟರ್ ದಾತ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ಮನ್ಸಾ ಮೂಲಕ ಸರ್ವ ಶಕ್ತಿಗಳ ದಾನ ಕೊಡಿ, ವರದಾನ ಕೊಡಿ, ಸಂಪನ್ನತೆಯ ಅನುಭವ ಮಾಡಿಸಿರಿ. ಒಳ್ಳೆಯದು. ಓಂ ಶಾಂತಿ.